ಸಮ್ಮೇಳನದ ಸಾನ್ನಿಧ್ಯ ಹಾಗೂ ಆಶ್ರಮದ ಅಧ್ಯಕ್ಷರು ಆದಂಥ ಸೋದರ ಸನ್ಯಾಸಿ ಸ್ವಾಮಿ ಅಭಿಯಾನಂದಜಿಯವರಲ್ಲಿ ನಮನಗಳನ್ನು ಸಲ್ಲಿಸುತ್ತಾ, ಸಮ್ಮೇಳನದ ಮುಖ್ಯ ವಕ್ತಾರರು, ಚಿಂತಕರು, ವಾಗ್ಮಿಗಳು ಆದಂಥ ಆಶ್ರಮದ ಸದ್ಭಕ್ತರಾದಂಥ ಶ್ರೀಯುತ ರಮೇಶ್ ಉಮರಾಣಿಯವರೇ, ಬಹಳ ದೂರದೃಷ್ಟಿಯಿಂದ ಗುರುಕುಲವನ್ನು ಸ್ಥಾಪನೆ ಮಾಡಿ ಮಕ್ಕಳ ಕಲ್ಯಾಣವನ್ನು ಉದ್ದೇಶವಾಗಿ ಇಟ್ಕೊಂಡು, ವಿಶೇಷವಾಗಿ ಎಲ್ಲಿ ಶಿಕ್ಷಣ ಹೋಗಲಿಕ್ಕಾಗಲ್ವೋ ಅಲ್ಲಿ ತಾವು ಹೋಗಿ ಶಿಕ್ಷಣ ಸೇವೆಯನ್ನು ಸಲ್ಲಿಸಿರ್ತಕ್ಕಂಥ ಶ್ರೀಯುತ ವೆಂಕಟೇಶ್ ಮೂರ್ತಿಯವರೇ, ಸಮರ್ಪಣಾ ಭಾವದ ಎಲ್ಲ ಶಿಕ್ಷಕ ಬಂಧುಗಳೇ, ಆತ್ಮೀಯರೇ, ಗುರುಕುಲ ಶಬ್ದವೇ ನಮ್ಮನ್ನೇ ಇತಿಹಾಸ ಕರ್ಕೊಂಡು ಹೋಗುತ್ತೆ. ಬಹುಶಃ ಗುರುಕುಲದ ಶಿಕ್ಷಣ ಪದ್ಧತಿ ನಮಗೆ ಶಿಕ್ಷಣ ಸಿಕ್ಕರೆ ಇವತ್ತು ನಮ್ಮ ಮಾನಸಿಕ ಸ್ಥಿತಿ ಮತ್ತು ಸಮಾಜದ ಸ್ಥಿತಿ ಅಥವಾ ದೇಶದ ಸ್ಥಿತಿ ನಿಜವಾಗಲೂ ಬಹಳ ದೊಡ್ಡ ಬದಲಾವಣೆ ಆಗಿದೆ. ಇತಿಹಾಸವನ್ನು ನಾವೆಲ್ಲ ಓದಿದ್ದೇವೆ, ಕೇಳಿದ್ದೇವೆ ಮತ್ತು ಬೋಧನೆ ಕೂಡ ಮಾಡ್ತಾ ಇದ್ದೇವೆ. ಬಹಳ ಸ್ಪಷ್ಟವಾಗಿದೆ. ಅಲ್ಲಿ ಯಾವುದೇ ದೊಡ್ಡ ದೊಡ್ಡ ಕಟ್ಟಡವಾಗಲಿ, ಬೇರೆ ಬೇರೆ ಇವತ್ತಿನ ನಾವು ಆಧುನಿಕ ಜಗತ್ತಿನಲ್ಲಿ ಏನು ಮೌಲ್ಯಮಾಪನ ಮಾಡ್ತೇವಲ್ಲ, ಶಾಲೆ, ಕಾಲೇಜು ಅಥವಾ ದೊಡ್ಡದು, ಬಹಳ ಅದ್ಭುತವಾಗಿದೆ ಅಂತ ಯಾವುದನ್ನು ನಾವು ವ್ಯಾಖ್ಯಾನ ಮಾಡ್ತಾ ಇದ್ದೇವಲ್ಲ, ಅದಕ್ಕೆ ವಿರುದ್ಧವಾದಂಥ ರೀತಿಯಲ್ಲಿ, ಅಂದರೆ ಸಹಜವಾಗಿ, ಸರಳವಾಗಿ ಮತ್ತು ವಾಸ್ತವವಾದಂಥ ವ್ಯವಸ್ಥೆ ನಮ್ಮ ಪೂರ್ವಜರು ನಿರ್ಮಾಣ ಮಾಡಿದರು. ಹಾಗಾಗಿ ಅವರು ಅತ್ಯಂತ ಸುಖಿಗಳಾಗಿ, ಅತ್ಯಂತ ಸಮೃದ್ಧರಾಗಿ, ಅತ್ಯಂತ ಆನಂದಮಯರಾಗಿ ಅವರು ಕಳೀತಿದ್ರು. ಇವತ್ತು ನಾವು ನಮ್ಮನ್ನ ಮುಂದುವರೆದವರು, ಬಹಳ ಬಹಳ ಮುಂದುವರೆದವರು, ಎಲ್ಲ ಅನುಕೂಲಗಳನ್ನ ಪಡ್ಕೊಂಡವರು, ಮಾಡಿಕೊಂಡವರು ನಾವು ಅನ್ಕೊಂಡ್ರೆ, ಆದರೆ ನಮ್ಮ ಅಂತರಂಗ ವ್ಯವಸ್ಥೆ, ನಮ್ಮ ಮಾನಸಿಕ ಸ್ಥಿತಿ, ನಮ್ಮ ಮಕ್ಕಳ ಸ್ಥಿತಿ ಯಾವ ರೀತಿ ಇದೆ ಅಂತಂದ್ರೆ ಎರಡಕ್ಕೂ ತಂದು ಇರ್ತೇವೆ. ಆಲೋಚನೆ ಮಾಡ್ತಾ ಇದ್ದೆ, ಈ ಬೆಂಗಳೂರಂತ ಮಾಯಾ ನಗರವನ್ನು ನೋಡಿದಾಗ ಹೇಗೆ ನಾವು ನಮ್ಮನ್ನು ನಿರ್ಮಾಣ ಮಾಡ್ಕೊಳ್ತಿದ್ದೀವಿ ಅಂತಂದ್ರೆ, ಅತ್ಯಂತ ಅನುಕೂಲಕರ ವ್ಯವಸ್ಥೆಯನ್ನು ಮಾಡಿಕೊಂಡು ಹೇಗೆ ನಾವು ಸಫರ್ ಆಗಬೇಕು ಅನ್ನೋದನ್ನ ನಾವು ನಿರ್ಮಾಣ ಮಾಡ್ಕೊಳ್ತಾ ಇದ್ದೇವೆ. ಈ ವಾಕ್ಯವನ್ನು ತಾವು ಗಮನಿಸಿ. ಎಲ್ಲಾ ಕಂಫರ್ಟ್ಸ್ ಅನ್ನು ಇಟ್ಕೊಂಡು ಹೇಗೆ ನಾವು ದುಃಖ ಪಡುವುದು ಅನ್ನೋದು ಇವತ್ತು ನನ್ನ ಸ್ಥಿತಿಯಾಗಿದೆ. ಹೌದಲ್ಲ? ಎ ಸಿ ಇದೆ, ಆ ಎ ಸಿ ಒಂದು ವೇಳೆ ಎ ಸಿ ಇಲ್ಲ ಅಂದ್ರೆ ಅಟ್ಲೀಸ್ಟ್ ನಮಗೆ ಬೆವರಾದ್ರೂ ಬರ್ತಿತ್ತು, ಯಾರಾದ್ರೂ ವಸಲಿಕ್ಕಾದ್ರೂ ಬರ್ತಿದ್ರೇನೋ, ಅಥವಾ ಯಾರಾದ್ರೂ ಸಹಾಯ ಮಾಡ್ತಿದ್ರೇನೋ. ಹಾಗೆ ಎ ಸಿ ಹಾಕೊಂಡು ಆ ಬೆವರು ಬರ್ತಾ ಇಲ್ಲ, ಆಗ ಒಳಗಡೆ ಮಾತ್ರ ಅಶಾಂತಿಯನ್ನು ಸೃಷ್ಟಿ ಮಾಡ್ಕೊಂಡಿದ್ದೇವೆ. ಹೌದಲ್ಲ? ಎಲ್ಲ ಅನುಕೂಲಗಳಿದ್ದಾವೆ, ಮನುಷ್ಯ ನಿದ್ದೆ ಮಾಡ್ಲಿಕ್ಕೆ ಎಲ್ಲಾ ವ್ಯವಸ್ಥೆ ಮಾಡಿಕೊಂಡ, ಎಲ್ಲ ಮಾಡಿಕೊಂಡು ನಿದ್ದೆ ಬರ್ತಾ ಇಲ್ಲ ಅಂತ ನಿದ್ದೆ ಜೊತೆಗೆ ಯುದ್ಧವನ್ನು ಪ್ರಾರಂಭ ಮಾಡ್ತಾ ಇದ್ದಾರೆ. ಇವತ್ತು ನಮ್ಮ ಸ್ಥಿತಿ ವಾಸ್ತವವಾಗಿ ಇಲ್ಲಿ ಬಂದು ನಿಂತಿದೆ. ನಾನು ಹೇಳಿಕ್ ಹೋಗ್ತಾ ಇಷ್ಟೇ, ಹಿಂದೆ ಶಿಕ್ಷಣ ಪದ್ಧತಿ, ಗುರುಕುಲ ಅಥವಾ ತರಬೇತಿ ಅಥವಾ ಮಾನವ ತನ್ನ ಬದುಕಿಗೆ ಕೊಟ್ಟಂತ ಪ್ರಾಮುಖ್ಯತೆ ಹೇಗಿತ್ತು, ಇವತ್ತು ನಾವು ಯಾವುದು ಕೊಟ್ಟಿದ್ದೇವೆ, ಇದನ್ನು ನಾವು ಬಹಳ ಅವಲೋಕನ ಮಾಡಬೇಕಾಗಿದೆ. ಯಾಕಂದ್ರೆ ಅದರಲ್ಲಿ ಇರ್ತಕ್ಕಂಥ ಏನು ನಮ್ಮ ಪೂರ್ವಜರು ಯಾವುದಕ್ಕೆ ಮಹತ್ವ ಕೊಟ್ಟಿದ್ರಲ್ಲ, ಇವತ್ತು ಯಾವುದನ್ನು ನಾವು ಕಡೆಗಣಿಸ್ತಾ ಇದ್ದೇವಲ್ಲ, ಅದನ್ನ ನಾವು ಪ್ರಾಮುಖ್ಯತೆ ಕೊಡ್ಲಿಲ್ಲ ಅಂತಂದ್ರೆ ಇವತ್ತಿನ ಈ ಬೆಳವಣಿಗೆ ಇದೆಯಲ್ಲ, ಒಂದು ಕೃತಕವಾದ ಬೆಳವಣಿಗೆ ಆಗುತ್ತೆ ಹೊರತು ಸಹಜವಾದ, ಆನಂದವಾದಂತ ಮತ್ತು ವಾಸ್ತವವಾದ ಬೆಳವಣಿಗೆ ಆಗಲಿಕ್ಕೆ
ಸಾಧ್ಯನೇ ಇಲ್ಲ. ಗುರುದೇವ ಸ್ವಾಮಿ ರಂಗನಾಥ ಅಂಜಿಯವರು ಭಗವದ್ಗೀತೆಯಲ್ಲಿ ಒಂದು ಕಡೆ ಅವರು ಉಪನ್ಯಾಸ ಮಾಡ್ತಾರೆ, ಹೇಳ್ತಾರೆ, ಇವತ್ತು ನಮ್ಮ ಸಮಾಜ ಇಷ್ಟು ಆರಾಮವಾಗಿ ಇದೆಯಲ್ಲ, ಎಲ್ಲರೂ ಬಹಳ ನಿಯಮಬದ್ಧವಾಗಿ ಅಥವಾ ಯಾವುದೇ ರೀತಿಯಲ್ಲಿ ನಾವು ಶಿಸ್ತು ಅಂತ ಕರಿತೀವಿ ಅಥವಾ ಏನೆಲ್ಲ ಶಬ್ದಗಳು ಕರಿತೀವಿ ಈ ಇದೆಯಲ್ಲ, ನಿಜವಾಗಲೂ ಅಂತರಂಗದಲ್ಲಿ ಆ ರೀತಿ ಅನ್ಕೊಂಡು ಬದುಕ್ತಾ ಇದೆಯೋ ಅಥವಾ ಯಾವುದಾದರೂ ದಂಡದ ಭಯದಿಂದ ಬದುಕ್ತಾ ಇದೆಯೋ? ಅವ್ರು ಹೇಳ್ತಾರೆ, ಪೊಲೀಸರ ಭಯದಿಂದ ಇವತ್ತು ಸಮಾಜ ಈ ರೀತಿಯಲ್ಲಿ ಇದೇ ಹೊರತು ಸ್ವಯಂಕೃತವಾಗಿ ಏನು ನಮ್ಮ ಪೂರ್ವಜರ ಸಮಾಜ ಇತ್ತಲ್ಲ, ಸುವರ್ಣಯುಗವನ್ನು ಕಂಡಿದ್ದೀವಲ್ಲ, ವಸ್ತುಗಳನ್ನು ಎಲ್ಲೆಲ್ಲೋ ಇಟ್ಟರು ಕೂಡ ಏನೂ ಆಗ್ತಿರ್ಲಿಲ್ಲ ವರ್ಷಗಟ್ಟಲೆ. ಅದು ಅತ್ಯಂತ ಸಹಜವಾಗಿ ನೀತಿವಂತರಾಗಿ ನೇಮವಂತರಾಗಿ ಆ ರೀತಿಯಲ್ಲಿ ಅವರಾಗಿದ್ದರು. ಯಾಕೆ? ಅವತ್ತಿನ ಶಿಕ್ಷಣ, ಅವತ್ತಿನ ತರಬೇತಿ ವ್ಯಕ್ತಿಯ ಮನಸ್ಸನ್ನ, ಬುದ್ಧಿಯನ್ನ, ಅಂತರಂಗವನ್ನು ರೂಪಾಂತರಗೊಳಿಸ್ತಕ್ಕಂಥದ್ದಿತ್ತು ಹೊರತು ಇವತ್ತಿನ ಕಣ್ಣಿನಲ್ಲೇ ಮಾಹಿತಿಯನ್ನು ತುಂಬಿಕೊಂಡು ನಾನು ಕಲ್ತಿದ್ದೇನೆ ಅಂತಕ್ಕಂಥ ಧೋರಣೆಯಲ್ಲಿ ಅವನೊಬ್ಬ ಅಹಂಕಾರಿಯಾಗಿ ಅಥವಾ ಒಂದು ರೀತಿ ಉಪದ್ರವಿಯಾಗಿ ಸಮಾಜದಲ್ಲಿ ಇರ್ತಿರ್ಲಿಲ್ಲ. ನಾವು ಆಲೋಚನೆ ಮಾಡಬೇಕು ಆತ್ಮೀಯ ಬಂಧುಗಳೇ. ಹಾಗಾಗಿ ನಾವು ಇವತ್ತು ಏನು ಮೂಲಭೂತ ಸಮಸ್ಯೆಗಳಿದ್ದಾವಲ್ಲ ಅವುಗಳಿಗೆ ನಾವು ಅಡ್ರೆಸ್ ಮಾಡಲಿಲ್ಲ ಅಂತಂದ್ರೆ, ಅದಕ್ಕೆ ಎಮರ್ಜೆನ್ಸಿ ಏನು ICU ಬೇಕಾದ್ರೆ ನಾವು ಆ ತುರ್ತು ಘಟಕಕ್ಕೆ ನಾವು ಗಮನ ಕೊಡಲಿಲ್ಲ ಅಂತಂದ್ರೆ ನಿಜವಾಗ್ಲೂ ಬಹಳ ದುರಂತವನ್ನು ನಾವು ಎದುರಿಸಬೇಕಾಗುತ್ತೆ. ಹಾಗಾಗಿ ಆ ದುರಂತವನ್ನು ತಡೆಯಲಿಕ್ಕೆ ಮತ್ತು ಅದನ್ನು ಸರಿ ಮಾಡಲಿಕ್ಕೆ ಶಿಕ್ಷಣ ಒಂದು ಅದ್ಭುತವಾದ ಮಾಧ್ಯಮ ಮತ್ತು ಅದರಲ್ಲೂ ಶಿಕ್ಷಕರು ಮಾತ್ರ ಇದನ್ನ ಅತ್ಯಂತ ಪರಿಣಾಮಕಾರಿ ಮಾಡಬಲ್ಲಂತ ಒಂದು ಭರವಸೆ ನಮಗಿರೋದು. ಶಿಕ್ಷಕರು ಸರಿಯೋ ಸರಿ, ಅದರಲ್ಲೂ ತಾಯಂದ್ರ ಶಿಕ್ಷಕರಾದಾಗಂತೂ ಅದರ ವೈಭವ, ಅದರ ಅದ್ಭುತ, ಅದರ ಪರಿವರ್ತನೆ ಅಂತೂ ಸ್ವತಃ ಸಿದ್ಧ ಇದೆ ಅನ್ನೋದನ್ನ ನಾವೆಲ್ಲರೂ ನೋಡ್ತಾ ಇದ್ದೇವೆ ಅಲ್ವಾ? ಹಾಗಾಗಿ ನಾವು ಆ ಮೂಲಭೂತ ತತ್ವಗಳಿಗೆ ಏನು ನಮ್ಮ ಪೂರ್ವಜರು ಕೊಟ್ಟಿದ್ರಲ್ಲ ಅವುಗಳಿಗೆ ಗಮನ ಕೊಡ್ತಕ್ಕಂಥದ್ದು ಅತ್ಯಂತ ಅವಶ್ಯಕತೆ ಇದೆ. ಹಾಗಾಗಿ ಆ ಗುರುಕುಲದಲ್ಲಿ ಏನು ಶಿಕ್ಷಣ ಇತ್ತು ಸೊಗಸಾಗಿ ಆಲೋಚನೆ ನಾವು ಮಾಡಿದ್ರೆ, ಹಿಂದೆ ಏಪ್ರಿಲ್ ಮೇದಲ್ಲಿ ನಾವೆಲ್ಲರೂ ಸಮರ್ ಕ್ಯಾಂಪ್ ಮಾಡಿದ್ವಿ ವಸಂತ ವಿಹಾರದ ನಮ್ಮ ಬೀದರ್ ಆಶ್ರಮದಲ್ಲಿ. ಅಲ್ಲಿ ಕೂಡ ನಾನು ಇದನ್ನು ಬಹಳ ಮತ್ತು ಉಲ್ಲೇಖ ಮಾಡ್ತಾ ಇದ್ದೆ. ಗುರುಕುಲ ಹೇಗಿತ್ತು? ಹಿರಿಯರು ಹೇಳಿದ ಹಾಗೆ, ನಾವು ಓದಿದ ಹಾಗೆ, ನಾವು ಕಲ್ಪನೆ ಮಾಡಿಕೊಂಡಾಗೆ ಅದು ಅತ್ಯಂತ ಮುಕ್ತವಾದ ವಾತಾವರಣ ಇತ್ತು. ಪ್ರಕೃತಿಯ ಮಡಿಲಲ್ಲಿ, ಹಸುಗಳ ಮಧ್ಯದಲ್ಲಿ, ಪ್ರಕೃತಿಯ ಮಡಿಲಲ್ಲಿ, ಕೃಷಿಯ ಭೂಮಿಯಲ್ಲಿ ಒಂದು ರೀತಿ ಅಲ್ಲಿ ಅವರಿಗೆ ಶಿಕ್ಷಣ ಸಿಗ್ತಿತ್ತು. ಅವ್ರಿಗೆ ಹೇಗೆ ಇವತ್ತು ನಾವು ಒಂದು ಕೋಣೆಯಲ್ಲಿ ಕೂಡ ಹಾಕಿ ಅವರಿಗೆ ವಿಷಯಗಳನ್ನು ನಾವು ಏನು ಪುಸ್ತಕದಲ್ಲಿರ್ತಕ್ಕಂಥ ವಿಷಯಗಳನ್ನು ಓದ್ಕೊಂಡು ಅವುಗಳನ್ನ ಟಿಪ್ಪಣಿ ಮಾಡಿಕೊಂಡು ಅವರ ನೋಟಬುಕ್ಕಿಗೆ ಇಳಿಸುವುದು ಶಿಕ್ಷಣ ಪದ್ಧತಿ ಇರಲಿಲ್ಲ. ವ್ಯಕ್ತಿಯನ್ನ, ವಿದ್ಯಾರ್ಥಿಯನ್ನ ಗುರುವಾದವನು ಕಣ್ಣಲ್ಲಿ ಕಣ್ಣಿಟ್ಟು ಗಮನಿಸ್ತಿದ್ದ. ಅವನಲ್ಲಿ ಇರತಕ್ಕಂಥ ಕೊರತೆಯನ್ನ ತುಂಬುತ್ತಿದ್ದ ಹೊರತು ಅವನಿಗೆ ದಿನಗಟ್ಟಲೆ, ವರ್ಷಗಟ್ಟಲೆ, ಜೀವನ ಪೂರ್ತಿ ಅವನಿಗೆ ಪಾಠ ಮಾಡ್ತಕ್ಕಂಥ ಪರಿಪಾಠ ಇರಲಿಲ್ಲ. ಇದೊಂದು ಬಹಳ ದೊಡ್ಡ ಬದಲಾವಣೆ ಆಗುತ್ತೆ. ನೋಡಿಬೇಕಾದ್ರೆ ಸ್ವಾಮಿ ವಿವೇಕಾನಂದ ಉಲ್ಲೇಖ ಮಾಡ್ತಾರೆ, ನಮ್ಮ ಭಾರತ ಅಂದಿನ ಸಂದರ್ಭದಲ್ಲಿ ಅವರು ಹೇಳ್ತಾರೆ, ಏನು ಒಬ್ಬ ನಿಜವಾದ ಮನುಷ್ಯನ ನಾವು ಇನ್ನೂ ನಿರ್ಮಾಣ ಮಾಡ್ಲಿಕ್ಕೆ ಆಗಿಲ್ಲ ಅಂತ ಸ್ವಾಮಿ ವಿವೇಕಾನಂದ ಕೇಂದ್ರವನ್ನು ವ್ಯಕ್ತಪಡಿಸ್ತಾರೆ. ನಿಜವಾದ ಮನುಷ್ಯನನ್ನ ಇವತ್ತು ನೋಡಿಬೇಕಾದ್ರೆ ನೀವು ಇಷ್ಟು ದೊಡ್ಡ ಕೋಟ್ಯಾಂತರ ರೂಪಾಯಿ ಕೊಟ್ಟು ನಾವು ಶಾಲೆಗೆ ಹಾಕಿದಾಗ ಎಂತ ಪ್ರಾಡಕ್ಟ್ ನಮ್ಗೆ ಹೊರಗೆ ಬರ್ತಾ ಇದ್ದೇವೆ ಆಲೋಚನೆ ಮಾಡಿ. ಅದನ್ನೇ ನಿಜವಾದ ಮನುಷ್ಯನ ನಾವು ನಿರ್ಮಾಣ ಮಾಡಲಿಕ್ಕೆ ಆಗ್ತಾ ಇಲ್ಲ. ಒಂದು ಚಿಕ್ಕ ಅನುಭವದಿಂದ ನಾನು ಹೇಳ್ತೀನಿ. 6 ವರ್ಷದ ಅನುಭವದಿಂದ ನಾನು ಹೇಳ್ತಾ ಇದ್ದೆ, ಒಬ್ಬರ ಜೊತೆಗೆ ಸಂಭಾಷಣೆ ಮಾಡ್ತಾ ಇದ್ದಾಗ, ನೀವು ಶಾಲೆಗೂ ಹಾಕಬೇಡಿ, ಕಾಲೇಜ್ಗೂ ಹಾಕಬೇಡಿ, ಯೂನಿವರ್ಸಿಟಿಗೂ ಹಾಕಬೇಡಿ, ಆ ವ್ಯಕ್ತಿಗೆ ಒಂದು ದೇಸಿ ಹಸು ಕೊಡ್ರಿ, ನಿಜವಾಗ್ಲೂ ಅವನನ್ನ ಮನುಷ್ಯನನ್ನಾಗಿ ಆ ಹಸು ಮಾಡುತ್ತೆ ಅನ್ನೋ ಮಾತನ್ನು ನಾನು ಆ ಮಾತನಾಡೋ ಜೊತೆಗೆ ಹಂಚ್ಕೊಂಡೆ. ಆತ್ಮೀಯ ಬಂಧುಗಳು, ನೀವು ನೋಡಿಬೇಕಾದ್ರೆ ನಿಮಗೆ ಕೇಳಲಿಕ್ಕೆ ಅಥವಾ ನಿಮಗೆ ಆಲೋಚನೆ ಮಾಡಲಿಕ್ಕೆ ಸ್ವಲ್ಪ ಹೊಸದು ಅನಿಸಬಹುದು ಅಥವಾ ಮನಸ್ಸು ಒಪ್ಪದೇ ಇರಬಹುದು. ನೀವು ಪ್ರಯತ್ನ ಮಾಡಿ ನೋಡಿ. ಗುರುಕುಲದಲ್ಲಿ ಹಾಗಿತ್ತಲ್ಲ, ಗುರುಕುಲದ ಪದ್ಧತಿನೇ ಹಾಗಿತ್ತಲ್ಲ. ನಚಿಕೇತ ಒಂದು ದೊಡ್ಡ ಉದಾಹರಣೆ ಇದ್ದಾರೆ, ಶ್ವೇತಕೇತು ಒಂದು ದೊಡ್ಡ ಉದಾಹರಣೆ ಇದ್ದಾರೆ. ಅವರಿಗೆ ಒಂದು 10
1000 ಹಸುಗಳ ಆದ್ಮೇಲೆ ನೀನು ಬಾ ಅಂತ ಗುರು ಹೇಳಿದಾಗ ಅವ್ರು ವಾಪಸ್ ಬಂದಾಗ ಗುರು ಉಪದೇಶ ಕೊಡಂದಾಗ ಅವ್ರು ಹೇಳ್ತಾರೆ, ನಿನಗೇನು ಉಪದೇಶ ಕೊಡೋದು, ಅದಾಗಿ ನೀನು ಬ್ರಹ್ಮಜ್ಞಾನಿ ಆಗಿದೆ ಅನ್ನೋ ಮಾತನ್ನು ಹೇಳ್ತಾರೆ. ಆತ್ಮೀಯ ಬಂಧುಗಳೇ, ಆಲೋಚನೆ ಮಾಡಿ. ನಮ್ಮ ಪೂರ್ವಜರನ್ನ ಪ್ರಾಯೋಗಿಕವಾಗಿ ಮಾಡಿದ್ದಾರೆ, ಅಲ್ಲಿ ನಮಗೆ ರಿಸಲ್ಟ್ ಕೂಡ, ಫಲಿತಾಂಶ ಕೂಡ ಇದೆ. ನಿಜವಾಗ್ಲೂ ನಾವು ಆ ದಿಶೆಯಲ್ಲಿ ಸ್ವಲ್ಪ ಪ್ರಯತ್ನ ಮಾಡಿದ್ದಾರೆ. ಹಾಗಂತೇಳಿ ನಾವು ಇವತ್ತಿನ ಸಿಸ್ಟಮ್ ಬಿಡೋದು ಹೇಳ್ತಾ ಇಲ್ಲ. ಇದರೊಂದಿಗೆ ಅದನ್ನ ಸೇರಿಸಿಕೊಳ್ಳುವ ಅವಶ್ಯಕತೆ ಇದೆ. ಇದರೊಂದಿಗೆ ಅದನ್ನ ಸೇರಿಸಿಕೊಳ್ಳುವ ತುರ್ತು ಅವಶ್ಯಕತೆ ಇದೆ. ವಿವೇಕಾನಂದ ವೆಸ್ಟರ್ನ್ ಸೈನ್ಸ್ ಕಪಲ್ ವೇದಾಂತ ಅಂತ ಒಂದು ಶಬ್ದವನ್ನು ಬಳಸಿದ್ರಲ್ಲ, ಸೊ ಅವು ಎರಡರ ಅವಶ್ಯಕತೆ ನಾವು ಪೂರೈಸಿದಾಗ ನಿಜವಾಗ್ಲೂ ನಾವೊಂದು ಅದ್ಭುತವಾದ ಭಾರತವನ್ನ, ಅದ್ಭುತವಾದ ಸಮಾಜವನ್ನ, ಎಲ್ಲಕ್ಕೂ ಹೆಚ್ಚಾಗಿ ಅದ್ಭುತವಾದ ಸಂತಾನವನ್ನು ನಾವು ನಿರ್ಮಾಣ ಮಾಡಲಿಕ್ಕೆ, ವ್ಯಕ್ತಿಗಳನ್ನು ನಿರ್ಮಾಣ ಮಾಡಲಿಕ್ಕೆ ಸಾಧ್ಯವಾಗುತ್ತೆ. ಇಲ್ಲ ಅಂದ್ರೆ ಅವರೆಲ್ಲ ಇವತ್ತು ಹೇಗೆ ನಿರ್ಮಾಣ ಆಗ್ತಾ ಇದೆ ಅಂದ್ರೆ ಭಸ್ಮಾಸುರಗಳು ನಿರ್ಮಾಣ ಆಗ್ತಾ ಇದೆ. ಆಲೋಚನೆ ಮಾಡಿ. ಯಾರು ಏನ್ ಮಾಡೋ ಅವಶ್ಯಕತೆ ಇಲ್ಲ. ಹೇಗೆ ಭಸ್ಮಾಸುರ ತನ್ನ ತಾನೇ ನರ್ತನ ಮಾಡ್ತಾ 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 ತನ್ನ ತಲೆ ಮೇಲೆ ತನ್ನ ಕೈ ಇಟ್ಕೊಂಡಲ್ಲ, ಯಾರು ಏನ್ ಮಾಡೋ ಅವಶ್ಯಕತೆನೇ ಇಲ್ಲ. ಆ ರೀತಿಯಲ್ಲಿ ನಾವು ಸಮಾಜವನ್ನ ಬೆಳೆಸಿದ್ರೆ ನಿಜಕ್ಕೂ ಯಾವ ಮಹಾ ಉದ್ದೇಶದಿಂದ ಮಾನವ ಜೀವನ ಸಿಕ್ಕಿದೆಯೋ, ಯಾವ ಮಹಾ ಉದ್ದೇಶದಿಂದ ನಮ್ಮ ಪೂರ್ವಜರು ಹಗಲು ರಾತ್ರಿ ಪರಿಶ್ರಮ ಪಟ್ಟರು, ಅದನ್ನು ನಾವು ಸಾಧಿಸ್ಲಿಕ್ಕೆ ಆಗಲ್ಲ. ಸ್ವಾಮಿ ವಿವೇಕಾನಂದ ಮಾತು ಹೇಳ್ತಾರೆ, ಈ 3 ವಿಚಾರಗಳನ್ನು ನಾವು ಗಮನ ಕೊಟ್ಟರೆ ಯಶಸ್ಸು ಸ್ವತಃಸಿದ್ಧ. ಏನು? ಒಂದು ಪವಿತ್ರತೆ, ಒಂದು ಅನಂತವಾದ ಸಹನೆ ಮತ್ತು ಅವಿರತವಾದಂಥ ಪರಿಶ್ರಮ. ಈ 3 ಸೂತ್ರಗಳನ್ನು ಇಟ್ಕೊಂಡು ಅವರು ಶಿಕ್ಷಕರಾಗಿರೋರು, ಮುಖ್ಯವಾಗಿ ಶಿಕ್ಷಕರು, ಪ್ರತಿಯೊಬ್ಬ ಸಮಾಜದ ಪ್ರತಿಯೊಂದು ವರ್ಗದವರು ಈ 3 ಸೂತ್ರಗಳ ಮಂತ್ರಗಳನ್ನು ಇಟ್ಕೊಂಡು ಕೆಲಸ ಮಾಡಿದ್ರೆ ನಿಜವಾಗ್ಲೂ ಮಹತ್ತರ ಬದಲಾವಣೆ ಆಗುತ್ತೆ. ಇದ್ರ ಜೊತೆಗೆ ಇನ್ನೊಂದು ಮಾತನ್ನು ವಿವೇಕಾನಂದ ಹೇಳ್ತಾರೆ, ಈ 3ರ ಜೊತೆಗೆ ನಿಷ್ಕಲ್ಮಶವಾದ ಪ್ರೀತಿ ಬಹಳ ಮುಖ್ಯ ಅಂತ ವಿವೇಕಾನಂದ ಹೇಳ್ತಾರೆ. ನಿಷ್ಕಲ್ಮಶವಾದ ಪ್ರೀತಿ. ಇವತ್ತು ನಾವು ಯಾವ್ದಾದ್ರು ಪ್ರೀತಿ ಅಂತೀವಲ್ಲ, ನಾವು ನಮ್ಮ ಮಕ್ಕಳನ್ನು ಪ್ರೀತಿಸ್ತೇವೆ. ಪ್ರೀತಿ ಅಲ್ಲ, ಇದು ಮೋಹ. ಪ್ರೀತಿ ಅಂತಂದ್ರೆ ಪ್ರತಿಯೊಂದು ಈ ಸೃಷ್ಟಿರ್ತಕ್ಕಂಥ ಪ್ರತಿಯೊಂದಕ್ಕೂ ಕೂಡ ಸಮಾನವಾಗಿ ಪ್ರೀತಿಸ್ತಕ್ಕಂಥದ್ದು ಪ್ರೀತಿ ಅಂತ ಕರೆಯೋದು. ವ್ಯಕ್ತಿ ಇರಬಹುದು, ಅದು ಗಿಡ ಇರಬಹುದು, ಅದು ಕಲ್ಲು ಇರಬಹುದು, ಅದು ಸೃಷ್ಟಿಯ ಪ್ರತಿಯೊಂದು ಅಣುವನ್ನು ಕೂಡ ಸಮ ಪ್ರಮಾಣದಲ್ಲಿ ಪ್ರೀತಿ ಮಾಡೋದನ್ನು ಮಾತ್ರ ಪ್ರೀತಿ ಅಂತ ಕರೀತಾರೆ. ಇವತ್ತು ನಾವು ಮಾಡ್ತಾ ಇರೋದು ಮೋಹ ಅಂತ ಕರೀತಾರೆ. ವಿವೇಕಾನಂದ ಹೇಳ್ತಾರೆ, ನಾವು ರಾಮಕೃಷ್ಣನೇ ಮಹಾಗುರು, ಅವರನ್ನೇ ಒಬ್ಬ ಆದರ್ಶ ಗುರುವಾಗಿ ಜಗತ್ತಿನ ಮುಂದೆ ವಿವೇಕಾನಂದ ಇಟ್ಟಿದ್ದಾರೆ. ಮತ್ತು ಅವ್ರು ಹೇಗೆ ಶಿಸ್ತನ್ನು ಬೆಳೆಸಿರೋದು ನೀವು ಅಧ್ಯಯನ ಮಾಡಬೇಕು. ಆ ರೀತಿಯಲ್ಲಿ ನಾವು ಸ್ವಲ್ಪ ಅವುಗಳನ್ನು ನಾವು ಅಳವಡಿಸಿಕೊಂಡಿವಿ ಅಂದ್ರೆ ನಿಜವಾಗ್ಲೂ ಒಂದು ಮಹತ್ತರವಾದ ಸಮಾಜವನ್ನು ನಾವು ಕಟ್ಟಲಿಕ್ಕೆ ಸಾಧ್ಯವಾಗುತ್ತೆ. ವಿವೇಕಾನಂದ ಹೇಳ್ತಾರೆ, ನಾವು ರಾಮಕೃಷ್ಣ ತಪಸ್ಸು ನೋಡಿ ಅವ್ರ ಹತ್ರ ಹೋಗಿಲ್ಲ. ಅವ್ರು ಏನೇನೋ ಸಾಧನೆ ಮಾಡಿದ್ರಲ್ಲ, ಕಠಿಣವಾದ ತಪಸ್ಸು ಮಾಡಿದ್ರಲ್ಲ, ಅದನ್ನು ನಾವು ನೋಡಿ ಹೋಗಲಿಲ್ಲ ಅವ್ರ ಹತ್ರ. ಹಾಗಾದ್ರೆ ಅವರು ಹೋಗಿದ್ದವ್ರ ಹತ್ರ ಯಾಕೆ? ಅವರ ಸೆಳೆತ ಯಾವುದು? ಅವರಿಗೆ ಇರ್ತಕ್ಕಂತಹ ಒಂದು ಅಯಸ್ಕಾಂತಿ ವ್ಯಕ್ತಿತ್ವ ಯಾವುದು ಅಂತಂದ್ರೆ ನಿಷ್ಕಲ್ಮಶವಾದ ಪ್ರೀತಿ. ಶಿಕ್ಷಕರಿಗೆ ಇರಬೇಕಾದಂತ ಅತ್ಯಂತ ಪ್ರಥಮ ಆದ್ಯತೆ. ನಿಮ್ಮಲ್ಲಿ ಜ್ಞಾನದ ಕೊರತೆಯನ್ನು ನಡೆಯುತ್ತೆ. ಜ್ಞಾನ ಅಂತ ಕರೀಲಿಕ್ಕೆ ಸಾಧ್ಯ ಇಲ್ಲ, ಮಾಹಿತಿ ಮಾತ್ರ. ಈಗ ಏನ್ ನಮ್ಮಲ್ಲಿ ಇದೆಯಲ್ಲ, ಇದು ಜ್ಞಾನ ಅಲ್ಲ, ಮಾಹಿತಿ. ಜ್ಞಾನ ಅಂದ್ರೆ ತಪ್ಪೇ ಆಗಲ್ಲ ಅಲ್ಲಿ, ಜ್ಞಾನ ಅಂದ್ರೆ ತಪ್ಪೇ ಇಲ್ಲ ಅಲ್ಲಿ. ಹಾಗೆ ನಾವು ಅವಲೋಕನ ಮಾಡಿಕೊಂಡ್ರೆ ಹಾಗಿಲ್ಲ. ಹಾಗಾಗಿ ನಮಗೆ ಇರೋದು ಕೇವಲ ಮಾಹಿತಿ ಮಾತ್ರ. ಈ ಮಾಹಿತಿ ಇದು ಲಿಮಿಟೆಡ್ ಆಗಿದೆ, ಇದು ಸೀಮಿತವಾಗಿದೆ. ಸೀಮಿತವಾದ ಮಾಹಿತಿ, ಸೀಮಿತವಾದ ಬುದ್ಧಿ, ಸೀಮಿತವಾದ ಮನಸ್ಸುಗಳಿಂದ ನಾವು ಏನನ್ನೂ ಮಹತ್ತರವಾದದನ್ನ ಸಾಧಿಸಲಿಕ್ಕೆ ಆಗಲ್ಲ. ಹಾಗಾಗಿ ಇವುಗಳನ್ನು ಮೀರಿ ಶಾಶ್ವತವಾಗಿರ್ತಕ್ಕಂಥ ನಮ್ಮೆಲ್ಲರೊಳಗಿರ್ತಕ್ಕಂಥ ಆ ದಿವ್ಯತೆಯನ್ನು ನಾವು ಮಕ್ಕಳಿಗೆ ಪರಿಚಯಿಸಿಕೊಡ್ಬೇಕಂದ್ರೆ ಮೊದಲು ನಾವು ಪರಿಚಯಿಸಿಕೊಳ್ಬೇಕು, ಆಮೇಲೆ ಅದು ಮಕ್ಕಳಿಗೆ ಪರಿಚಯಿಸಬೇಕು. ಅದರ ಜೊತೆಗೆ ವಿವೇಕಾನಂದ ಹೇಳಿದಾಗೆ ಅತ್ಯಂತ ನಿಷ್ಕಲ್ಮಶವಾದ ಪ್ರೀತಿಯನ್ನು ನಾವು ಇಟ್ಕೊಂಡ್ರೆ ಒಬ್ಬ ವ್ಯಕ್ತಿಯನ್ನು ಅತ್ಯಂತ ರೂಪಾಂತರಗೊಳಿಸಬಹುದು, ಮ್ಯೂಟೇಶನ್ ಮಾಡಬಹುದು. ಆದ್ರೆ ನಮಗೆ ಲ್ಯಾಂಡ್ ಮ್ಯೂಟೇಶನ್ ಮಾತ್ರ ಗೊತ್ತಿದೆ. ಮನಸ್ಸಿನ ರೂಪಾಂತರ, ಬುದ್ಧಿಯ ರೂಪಾಂತರ, ಕೊನೆಗೆ ಶಾಶ್ವತವಾದ ವ್ಯಕ್ತಿತ್ವದ ರೂಪಾಂತರ. ಹೇಗೆ ಬುದ್ಧ ಅಂಗುಲಿಮಾಲನ ರೂಪಾಂತರಗೊಳಿಸಿದ,
ಹಾಗೆ ರಾಮಕೃಷ್ಣರು ಅವರಿಗೆ ಬಂದಂತ ದಿಗ್ಗಜರನ್ನೆಲ್ಲ ಶಿಷ್ಯರನ್ನೆಲ್ಲ ರೂಪಾಂತರಗೊಳಿಸಿದರು. ಅದೇ ನಮಗೆ ಆದರ್ಶ. ಅದಕ್ಕಿಂತ ಒಂದು ಸ್ವಲ್ಪ ಕೆಳಗೆ ಆದ್ರೆ ನಮ್ಮ ಗುರಿಯನ್ನು ನಾವು ಸಾಧಿಸಲಿಕ್ಕಾಗಲ್ಲ. ಅಷ್ಟು ಬಿಟ್ಟರೆ ಬೇರೆ ಇಲ್ಲ. ಅದಕ್ಕಿಂತ ಒಂದು ಇಂಚು ಕೆಳಗಾದ್ರೂ ಕೂಡ ನಾವು ಗುರಿಯನ್ನು ಸಾಧಿಸಲಿಕ್ಕೆ ಸಾಧ್ಯವಿಲ್ಲ. ಡಿಫೆಕ್ಟಿವ್ ಮಿಷನ್ ಇದ್ರೆ ಅಥವಾ ಯಂತ್ರ ಇದ್ರೆ ಅದರ ಉತ್ಪನ್ನಗಳು ಕೂಡ ಡಿಫೆಕ್ಟಿವ್ ಆಗಿ ಬರ್ತವೆ, ಅದರ ಕಾರ್ಯ ಕೂಡ ಡಿಫೆಕ್ಟಿವ್ ಆಗಿ ಇರ್ತವೆ. ಹಾಗಾಗಿ ಕಲಿಸ್ತಕ್ಕಂಥ ನಾವೆಲ್ಲರೂ ಕೂಡ ರಾಮಕೃಷ್ಣನ ಕೇಂದ್ರವಾಗಿ ಇಟ್ಕೊಂಡು ಅವರ ವ್ಯಕ್ತಿತ್ವ, ಅವರು ಏನೋ ಶಿಷ್ಯರೊಂದಿಗೆ ಇರತಕ್ಕಂಥ ಅವರ ವರ್ತನೆ, ಅವರು ಹೇಗೆ ಒಬ್ಬನಲ್ಲಿ ಕಠೋರತೆ ಇದ್ದದನ್ನ ಮೃದುತ್ವವನ್ನು ತುಂಬುತ್ತಿದ್ರು, ಮೃದುತ್ವ ಇದ್ದದಲ್ಲಿ ಕಠೋರತೆಯನ್ನು ತುಂಬುತ್ತಿದ್ರು. ಹೀಗೆ ನಾವು ಮಕ್ಕಳನ್ನ ಚೆನ್ನಾಗಿ ಅಧ್ಯಯನ ಮಾಡಿ ಪ್ರತಿಯೊಬ್ಬರಿಗೂ ಒಂದೊಂದು ಸಿಲೆಬಸ್. ಇವತ್ತೇನು ಸರ್ಕಾರ ಮಾಡಿದೆಯಲ್ಲ, ಸಮಾಜ ಎಲ್ಲರಿಗೂ ಅದನ್ನೇ ಬೋಧನೆ ಮಾಡೋದು, ವಿಜ್ಞಾನ ಅದನ್ನೇ ಬೋಧನೆ ಮಾಡೋದು, ಇದು ವಿಷಯ. ಇದು ಹೇಳಿ ತೊಂದರೆ ಇಲ್ಲ, ಹೇಳಬೇಕಾಗತ್ತೆ, ಬೇಕಾಗಬಹುದು ಒಂದು ವೇಳೆ. ಆದರೆ ಇದಕ್ಕಿಂತ ಹೆಚ್ಚಾಗಿ ಅವರ ವ್ಯಕ್ತಿತ್ವವನ್ನು ಅಧ್ಯಯನ ಮಾಡಿ ಇವನಿಗೆ ಏನ್ ಬೇಕಾಗಿದೆ, ಬಹಳ ಸ್ವಲ್ಪ ಬೇಕಾಗಿರುತ್ತೆ, ಬಹಳ ಏನಿಲ್ಲ, ಅದು ಕೊಡ್ಲಿಕ್ಕೂ ಆಗಲಿಲ್ಲ ಅಂದ್ರೂ ಕೂಡ ಅವರನ್ನು ಅತ್ಯಂತ ಪ್ರೀತಿಯಿಂದ ವಿಶ್ವಾಸದಿಂದ ಮೈ ದೊಡಿವಿ ಅವರಿಗೆ ಸಾಂತ್ವನ ಹೇಳಿದ್ರೆ ಅಥವಾ ಆ ಮಕ್ಕಳಿಗೆ ನಾವೊಂದು ಪ್ರೀತಿಯನ್ನು ಕೊಟ್ಟರೆ ನಿಜವಾಗ್ಲೂ ಅವರ ತನವನ್ನು ಅವರು ಕಂಡುಕೊಳ್ಳಿಕ್ಕೆ ಸಾಧ್ಯವಾಗುತ್ತೆ. ಅವರೊಂದು ಭವಿಷ್ಯದ ಭಾರತವನ್ನು ನಿರ್ಮಾಣ ಮಾಡಲಿಕ್ಕೆ ಸಾಧ್ಯವಾಗುತ್ತೆ. ಆ ದಿಶೆಯಲ್ಲಿ ನೀವೆಲ್ಲ ಪ್ರಯತ್ನ ಮಾಡ್ತೀರಿ. ಗುರುಕುಲ ಆ ಉದ್ದೇಶದ ಸೃಷ್ಟಿಯಾಗಿದೆ. ಸರ್ಕಾರಿ ಶಾಲೆಯ ಶಿಕ್ಷಕರಾಗಿದ್ದರೆ ಬಹುಶಃ ಹೆಚ್ಚು ಮಾತಾಡಲಿಕ್ಕೆ ಆಗ್ತಿರ್ಲಿಲ್ಲ. ಅಂದ್ರೆ ಗುರುಕುಲ ಅನ್ನೋ ಶಬ್ದನೇ ನನಗೆ ಒಂದು ಸ್ವಲ್ಪ ಬಹಳ ಆತ್ಮೀಯ ಅನಿಸ್ತು. ಹಾಗಾಗಿ ಆ ವಿಷಯಗಳನ್ನೇ ನಾವು ಚರ್ಚೆ ಮಾಡೋಣ, ಯಾಕಂದ್ರೆ ಅದು ಬಹಳ ಮುಖ್ಯವಾದಂಥದ್ದು, ಆಗಲೇಬೇಕಾದಂಥ ಕಾರ್ಯ. ಆ ದಿಶೆಯಲ್ಲಿ ನಾನು ಒಂದಷ್ಟು 4 ವಿಚಾರಗಳನ್ನು ನಿಮ್ಮ ಮುಂದೆ ಇಟ್ಟಿದ್ದೇನೆ. ಪೂಜ್ಯ ಅಭಿಯಾನಜಿಯವರು ವೇದಾಂತಾಶ್ರಮದ ಮೂಲಕ ಬಹಳ ದೊಡ್ಡ ಕಾರ್ಯಗಳನ್ನು ಮಾಡ್ತಾ ಇದ್ದಾರೆ. ಏನು ವಿವೇಕಾನಂದ ನಮಗೆ ಕರೆ ಕೊಟ್ಟಿದ್ದಾರೆ, ಮಾನವ ನಿರ್ಮಾಣವೇ ನಮ್ಮ ಆಶ್ರಮಗಳ ಗುರಿ ಎನ್ನುವುದನ್ನ ಇಲ್ಲಿ ಪ್ರಾಕ್ಟಿಕಲ್ ಆಗಿ ಸೋದರ ಸನ್ಯಾಸಿ ಸ್ವಾಮಿ ಅಭಿಯಾನಜಿಯವರು ಬಹಳ ಚೆನ್ನಾಗಿ ಮಾಡ್ತಾ ಇದ್ದಾರೆ. ಕಾರ್ಯಗಳನ್ನೆಲ್ಲ ನಾವು ನೋಡ್ತಾ ಇದ್ದೇವೆ. ಮೊನ್ನೆ ತಾನೇ ಸಂಸ್ಕೃತದ ಒಂದು ಸಂಭಾಷಣಾ ಶಿಬಿರ ಆಯಿತು. 10 ಹಲವು ಕಾರ್ಯಕ್ರಮಗಳು ಎಡಬಿಡದೆ ಯಲಹಂಕ ಈ ಭಾಗದಲ್ಲಿ ಬಹಳ ಪರಿಣಾಮಕಾರಿ ಕಾರ್ಯಗಳು ನಡೀತಾ ಇದ್ದಾವೆ. ಇನ್ನು ಹಲವು ಕನಸುಗಳು ಅವರಿದ್ದಾವೆ. ಆ ಎಲ್ಲ ಕನಸುಗಳಿಗೆ ಭಕ್ತರು, ಶಿಕ್ಷಕರು, ಇಲ್ಲಿಯ ಸ್ಥಳೀಯರು ಎಲ್ಲರೂ ಸಹಕಾರ ಕೊಟ್ಟಾಗ ನಿಜವಾಗ್ಲೂ ಇದೊಂದು ಅದ್ಭುತವಾದ ಮಾನವ ನಿರ್ಮಾಣ ಕೇಂದ್ರ ಆಗುತ್ತೆ. ಆ ದಿಶೆಯಲ್ಲಿ ಭಗವಾನ್ ಶ್ರೀರಾಮಕೃಷ್ಣರು, ಶ್ರೀಮಾತೆ ಶಾರದಾದೇವಿಯವರು, ಸ್ವಾಮಿ ವಿವೇಕಾನಂದರು ಅನಂತ ಕೃಪೆ ನಿಮ್ಮೆಲ್ಲರಿಗೂ ನಮ್ಮೆಲ್ಲರಿಗೂ ಮಾಡಲಿ ಅಂತ ಹಾರೈಸಿ ನನ್ನ ಮಾತನ್ನು ಮುಗಿಸ್ತೀನಿ. ನಮಸ್ಕಾರ.